ಹಲೋ ಗಾಯ್ಸ್, ವೆಲ್ಕಮ್ ಟು ದ ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ನಾನು ನಮ್ಮಣ್ಣ, ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಕ್ಕ 5 ಜನ ನಮ್ಮ ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ. ಸೊ ನಮ್ಮ ಮನೆ ದೇವ್ರು ಇರೋದು ಬಂದು ತಮಿಳ್ನಾಡಲ್ಲಿ. ಲಾಂಗ್ ಟೈಮ್ ಆದಮೇಲೆ ಒಂದು ದೊಡ್ಡ ಬ್ಲಾಗನ್ನು ಮಾಡ್ತಾಯಿದ್ದೀನಿ. ಯಾಕೆಂದರೆ ಸ್ವಲ್ಪ ಪರ್ಸ್ನಲ್ ಪ್ಲೇಸ್ ಇತ್ತಲ್ಲ, ಸ್ವಲ್ಪ ಪರ್ಸ್ನಲ್ ವರ್ಕ್ ಇರೋದ್ರಿಂದ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಲಾಂಗ್ ಟೈಮ್ ಆದಮೇಲೆ ಒಂದು ಬ್ಲಾಗನ್ನು ಮಾಡ್ತಾಯಿದ್ದೀನಿ. ಸೊ ಬನ್ನಿ ಗಾಯ್ಸ್, ಹೊರಡೋಣ. ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಫುಲ್ ಲಗೇಜ್ ಪ್ಯಾಕ್, ಅಕ್ಕಿ ಮೂಟೆ, ಬ್ಯಾಗ್ ಎಲ್ಲ ಡಿಕ್ಕಿಗೆ ಹಾಕ್ತಾಯಿದ್ದೀವಿ. ಸೊ ಗಾಯ್ಸ್, ನಾವು ಇವಾಗ ಹೊರಟಿದ್ದೀವಿ. ಲಗೇಜ್ ಎಲ್ಲ ಪ್ಯಾಕ್ ಮಾಡಾಯಿತು, ಹಿಂದಗಡೆ ಡಿಕ್ಕಿಲಿ ಇಡ್ತಾಯಿದ್ರೆ. ಸೊ ಹೊರಡೋ ಟೈಮು ಎಲ್ಲ ಇವಾಗ ಗಾಡಿ ಎತ್ಕೊಂಡು ಕುತ್ಕೋತಾರೆ ನೋಡಿ. ನಾವು ಫ್ಯಾಮಿಲಿ ಎಲ್ಲ ಹೊರಟಿದ್ದೀವಿ. ನಾನು, ನಮ್ಮಣ್ಣ, ನಮ್ಮ ಅಕ್ಕ ಮತ್ತು ನಮ್ಮಪ್ಪ ಎಲ್ಲ ಹೋಗ್ತಾಯಿದ್ದೀವಿ. ವರ್ಷನೂ ಹೋಗ್ತಾ ಇರ್ತೀವಿ. ಸೊ ಪ್ರತಿ ವರ್ಷನೂ ಹೋದಾಗ ನಮಗೆ ಹೊಸ್ತು ಅನಿಸ್ತಾ ಇರ್ತದೆ. ಸೊ ಈ ಮೆಮೊರಿನ ನಾನು ಯಾವಾಗಲೂ ಯೂಟ್ಯೂಬ್ ಬ್ಲಾಗಲ್ಲಿ ಹಾಕ್ಬೇಕು ಅಂದ್ಕೊತಾ ಇದ್ದೆ. ಸೊ ಈ ಬ್ಲಾಗಲ್ಲಿ ಅದನ್ನು ಹಾಕ್ತಾಯಿದ್ದೀನಿ. ನಾವು ಸೀದಾ ಬಂದಿದ್ದು ನಮ್ಮೂರಿಂದ 3 ಕಿಲೋಮೀಟ್ರದಲ್ಲಿರುವ ಎಣ್ಣೊಳ್ಳೆ ಮಹದೇಶ್ವರ ದೇವಸ್ಥಾನದ ಹತ್ರ. ಸೊ ನಾವು ಪ್ರತಿ ಸಾರಿ ಇಲ್ಲಿ ಬಂದು ಎಲ್ಲಿಗೆ ಹೋಗ್ಬೇಕಂದ್ರೆ ಕರ್ಪೂರ ಹಚ್ಚಿ ಹೋಗೋ ದಾರಿ ಚೆನ್ನಾಗಿ ಸಾಗಲಿ ಅಂತ ಕರ್ಪೂರ ಹಚ್ಚಿ ಹೋಗ್ತಿರ್ತೀವಿ. ಸೊ ಬನ್ನಿ ಹೋಗೋಣ. ಸೊ ಇವ್ ನೋಡ್ತಾ ಇದ್ದೀರಲ್ಲ, ಇದೇ ನಮ್ಮೂರಲ್ಲಿರುವ ಎಣ್ಣೊಳ್ಳೆ ಮಹದೇಶ್ವರ. ಸೊ ಇಲ್ಲಿ ಜಾತ್ರೆ ನಡೆಯೋದೆಲ್ಲ ನಾನು ಬ್ಲಾಗ್ ಮಾಡಿ ಹಾಕ್ತಾಯಿದ್ದೆ. ಸೊ ಈ ಸರಿ ಜಾತ್ರೆ ನಡೆದಿತ್ತು. ಆ ಜಾತ್ರೆಗೆ ನಾನು ಬರೋಕ್ಕಾಗಲಿಲ್ಲ. ಹೋದ ಸರಿ ಇದು ಹಾಕಿದ್ದೆ. ನೋಡಿಲ್ಲ ಅಂತಂದರೆ ಶೇಖರ್ ಕ್ರಿಶ್ ಯೂಟ್ಯೂಬ್ ಚಾನಲ್ ಅಂತ ಓಪನ್ ಮಾಡಿ ನೋಡಿ. ಸೊ ನಾವು ಎಲ್ಲೇ ಹೋಗ್ಬೇಕಂದ್ರೂ ಇಲ್ಲಿ ಕರ್ಪೂರ ಹಚ್ಚ ಹೋಗ್ತೀವಿ. ಹೋಗೋ ದಾರಿ ಚೆನ್ನಾಗಿ ಸಾಗುತ್ತೆ. ನಮ್ಮ ಅಣ್ಣ ಮತ್ತು ನಮ್ಮಮ್ಮ ಕರ್ಪೂರ ಹಚ್ಚಕ್ಕೆ ಹೋಗ್ತಾಯಿದ್ರು ನೋಡಿ. ಸರಿ, ನಾವು ಹೋಗೋಣ. ನಾವು ಎಲ್ಲೇ ಹೋಗ್ಬೇಕಂದ್ರೂ ಅಷ್ಟೇ ಇಲ್ಲಿ ಬಂದು ಕರ್ಪೂರ ಹಚ್ಚಿ ದೇವ್ರಿಗೆ ಕೈ ಮುಗ್ದು ಹೋಗ್ತೀವಿ. ಇವತ್ತು ಡೋರ್ ಓಪನ್ ಮಾಡಿಲ್ಲ. ಯಾಕೆಂತಂದರೆ ಮಲೆ ಮಹದೇಶ್ವರನ ನಮ್ಮದವ್ರು ಯಾವತ್ತೂ ಕೆಳಗೆ ಬಿದ್ದಿಲ್ಲ, ಬೀಳೋದು ಇಲ್ಲ. ನಮ್ಮ ವ್ಯೂಸ್ ಎಲ್ಲ ಮಂಗಳಾರತಿ ತಗೊಳ್ಳಿ. ನಮ್ಮ ಮಲೆ ಮಹದೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ. ಸೊ ಇನ್ನೊಂದು ಸರಿ ನೋಡ್ಕೊಬಿಡ್ರಿ. ಇದೆ ನಮ್ಮೂರಿಂದ 3 ಕಿಲೋಮೀಟ್ರ್ ದೂರದಲ್ಲಿರೋ ಎಣ್ಣೊಳ್ಳೆ ಮಹದೇಶ್ವರ ಅಂತ. ಎಲ್ಲ ಹಚ್ಚಿ ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡಿದ್ದೀವಿ ತಮಿಳ್ನಾಡು ಕಡೆ. ಬನ್ನಿ ಗಾಯ್ಸ್, ಹೋಗೋಣ. ಸೊ ಎಷ್ಟೋ ಸಾರಿ ನಾವು ಟ್ರಾವೆಲ್ ಮಾಡಿಕೊಂಡು ಹೋಗೋ ಪ್ಲೇಸ್ಗಿನ್ನ ಹೋಗ್ತಾ ಇರೋ ದಾರಿನೇ ಪೀಸ್ಫುಲ್ಲಾಗಿರುತ್ತೆ. ಯಾಕೆ ಅಂತಂದರೆ ಈ ಹಳ್ಳಿ ಸುತ್ತಮುತ್ತ ಇರೋ ವಾತಾವರಣನ ಸವಿತಾ ಟ್ರಾವೆಲ್ ಮಾಡ್ತಾಯಿದ್ರೆ ಮೈಂಡ್ ಅಂತೂ ಸಿಕ್ಕಾಪಟ್ಟೆ ಪೀಸ್ಫುಲ್ಲಾಗಿರುತ್ತೆ. ಬೆಂಗಳೂರಲ್ಲಿ ಟ್ರಾಫಿಕಲ್ಲಿ ಸತ್ತು ಸುಣ್ಣ ಆಗೋಗ್ಬಿಟ್ಟಿರ್ತೀವಿ. ಒಂದು ಸರಿ ಬಂದು ನೀವು 3 ಕಡೆ ಈ ಥರ ವಾತಾವರಣ ನೋಡಿಕೊಂಡು ಆರಾಮಾಗಿ ಸುತ್ತಾಡ್ಕೊಂಡು ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೇ ಆದರೂ ಅಷ್ಟೇ, ವರ್ಕ್ ಪ್ರೆಸರು ಡ್ರೆಸ್ಸಲ್ಲಿದ್ದರೆ ಟ್ರಾವೆಲ್ ಮಾಡೋದನ್ನ ಕಲ್ತ್ಕೊಳ್ಳಿ. ಟ್ರಾವೆಲ್ ಮಾಡಿದ್ರೆ ಮೈಂಡ್ ಅಂತೂ ಪೀಸ್ಫುಲ್ಲಾಗಿರುತ್ತೆ. ಆ ಪೀಸ್ಫುಲ್ನೆಸ್ಗೋಸ್ಕರ ಟ್ರಾವೆಲ್ ಮಾಡಬೇಕು. ಪ್ರತಿಯೊಬ್ಬರನ್ನು ನಾನು ಜಡ್ಜ್ ಮಾಡ್ತಾಯಿದ್ದೆ. ನೀವು ಯಾಕೆ ದುಡ್ಡಿದೆ ಅಂತಂದ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಬೆಂಗಳೂರಿಂದ ಮಂಗಳೂರವರೆಗೂ ಟೀ ಕುಡಿಯೋಕ್ಕೆ ಹೋಗ್ತೀರಾ ಅಂತ. ಆದರೆ ಟ್ರಾವೆಲ್ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು ಟ್ರಾವೆಲಲ್ಲಿರೋ ಪೀಸ್ಫುಲ್ನೆಸ್ಸು ಎಲ್ಲೂ ಸಿಗಲ್ಲ ಅಂತ. ಈ ಕಡೆ ವಾತಾವರಣ ಅಂತೂ ಬೆಳಗ್ಗೆನೆ ಸೂಪರಾಗಿದೆ, ನೋಡ್ತಾ ಇದ್ದೀರಲ್ಲ. ಈ ಥರ ನೇಚರ್ ಮಧ್ಯೆ ಕನೆಕ್ಟ್ ಆಗಬೇಕು ನಾವು ಆವಾಗವಾಗ. ಸೊ ನೀವು ಇದೇನು ನೋಡ್ತಾ ಇದ್ದೀರಾ, ಇದು ನಮ್ಮ ಪಕ್ಕದೂರು. ಇಲ್ಲಿಂದ ಹೋದರೆ ಶಾರ್ಟ್ಕಟ್ಟು, ಆರಾಮಾಗಿ ಹೋಗ್ಬೋದು.
ಸೀದಾ ಇಲ್ಲಿಂದ ಹೋಗಿ ಸತ್ಯಮಂಗಲ ಘಾಟ್ ಎಂಟ್ರಿ ಆಗ್ತೀವಿ. ಈ ಊರ ಹೆಸರು ಬಂದು ಹಂಚವಾಡಿ ಅಂತ. ಇವಾಗ ಡೀಸೆಲ್ ಹಾಕ್ಸ್ತಾ ಇದ್ದೀವಿ. ಸೊ ನಿನ್ನೆ ಡೀಸೆಲ್ ಹಾಕ್ಸಿದ್ವಿ, ಖಾಲಿ ಆಗ್ತಾಯಿತ್ತು. ಖಾಲಿಯಾಗಿ ಸ್ವಲ್ಪ ಇತ್ತು. ಸೊ ಡೀಸೆಲ್ ಸಾಕಾಗಲ್ಲ ಅಂತೇಳಿ ಇವತ್ತು ಡೀಸೆಲ್ ಹಾಕ್ಸ್ತಾಯಿದ್ದೀವಿ ನೋಡಿ. ಸೊ ನಾವು ಡೀಸೆಲ್ ಹಾಕ್ಸಾಯ್ತು. ಟೋಟಲ್ 3,500 ಡೀಸೆಲ್ ಹಾಕ್ಸಿದ್ದೀವಿ ನೋಡಿ. ಬಿಲ್ ಬಂದೈತೆ. ಟೋಟಲು ನಮ್ಮ ಗಾಡಿಗೆ 40 ಲೀಟ್ರ್ ಡೀಸೆಲ್ ಇಡ್ಸುತ್ತಂತೆ. ಆದರೆ ಅಷ್ಟು ಹಾಕ್ಸೋಕ್ಕಾಗಲ್ಲ, ಎಷ್ಟು ಬೇಕು ಅಷ್ಟೇ ಹಾಕ್ಸ್ಕೊಬೇಕು. ನೀವು ಇವಾಗ ನೋಡ್ತಾ ಇದ್ದೀರಲ್ಲ ನೋಡಿ, ಇದು ರೋಡು ಮುಂಚೆ ಈ ಥರ ಇರಲಿಲ್ಲ. ಸೊ ನಮ್ಮೂರಿಂದ ತಮಿಳ್ನಾಡು ಸೈಡ್ಗೆ ಫುಲ್ಲು ಹೈವೇ ರೋಡ್ ಮಾಡಿಬಿಟ್ಟಿದ್ದಾರೆ. ಮೊದಲು ಈ ಥರ ಇರಲಿಲ್ಲ. ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಾಯಿತ್ತು. ಸಿಂಗಲ್ ರೋಡ್ ಇತ್ತು ಮುಂಚೆ, ಇವಾಗ ಹೈವೇ ಮಾಡಿಬಿಟ್ಟಿದ್ದಾರೆ. ಸೊ ಟೈಮ್ ಸೇವ್ ಆಗುತ್ತೆ, ಬೇಗ ಹೋಗಿ ರೀಚ್ ಆಗ್ಬೋದು. ನೋಡ್ತಾ ಇದ್ದೀರಲ್ಲ ನೋಡಿ, ಇವೆಲ್ಲ ಫುಲ್ಲು ಫಾರೆಸ್ಟು. ಈ ಕಡೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫಾರೆಸ್ಟು. ಇದೆಲ್ಲ ಫುಲ್ಲು ಫಾರೆಸ್ಟ್ ಏರಿಯಾ. ನಾವಿವಾಗ ಇನ್ನೇನು ಸತ್ಯಮಂಗಲ ಘಾಟ್ ಬಾರ್ಡ್ರ್ ಹತ್ರ ಎಂಟ್ರಿ ಆಯ್ತಾ ಇದ್ದೀವಿ. ಇಲ್ಲಿಂದ ಫಾರೆಸ್ಟ್ ಏರಿಯಾ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನಮಗೆ ಬೆಳಗ್ಗೆನೆ ಜಿಂಕೆ ಜಾಸ್ತಿ ನೋಡೋಕ್ಕೆ ಸಿಗುತ್ತೆ. ನೋಡೋಣ ಎಲ್ಲಿ ಸಿಗುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಇದು ತಮಿಳ್ನಾಡಿಗೆ ಹೋಗ್ಬೇಕಾದ್ರೆ ಎಂಟ್ರಿ ಬಾರ್ಡ್ರ್ ಇದು. ಸೊ ಬಾರ್ಡ್ರಿಂದ ಎಂಟ್ರಿಯಾಗಿ ಟಿಕೆಟ್ ತೊಗೊಂಡು ಎಂಟ್ರಿಯಾಗಿ ದುಡ್ಡು ಕೊಟ್ಟು ಆಮೇಲೆ ನಾವು ಹೋಗ್ಬೇಕು ಒಳಗಡೆ. ಇಲ್ಲ ಅಂತಂದರೆ ಬಿಡಲ್ಲ. ಸೊ ಎಂಟ್ರಿ ಆದರೆ ಪ್ಲೇಸ್ ನೋಡಿದ್ರೆ ಸಖತ್ತಾಗಿರುತ್ತೆ. ಇಲ್ಲಿಂದ ಫಾರೆಸ್ಟ್ ಗ್ರೀನರಿ ಎಲ್ಲ, ಇಲ್ಲಿರೋ ಸುತ್ತಮುತ್ತ ಇರೋರಿಗೆಲ್ಲ ಒಳ್ಳೆ ನೇಚರು. ಸೊ ಇಲ್ಲೇನು ಹೋಗ್ತಿದೆ ಲಾರಿಗಳು, ಇವೆಲ್ಲ ತಮಿಳ್ನಾಡಿಗೆ ವೆಜಿಟೇಬಲ್ ಎಲ್ಲ ಸಪ್ಲೈ ಆಗ್ತಾ ಇರುತ್ತೆ ಇದೇ ರೂಟಲ್ಲಿ. ಸೊ ಪ್ರತಿಯೊಂದು ವೆಜಿಟೇಬಲ್ ಇದೆಲ್ಲ ಇಲ್ಲಿಂದನೇ ಸಪ್ಲೈ ಆಗೋದು. ಟೊಮೊಟೊ ಇರ್ಬೋದು, ಈರುಳ್ಳಿ, ಅರಶಿನ, ಇದೆಲ್ಲ ಮೈಸೂರು ನಮ್ಮ ಸುತ್ತಮುತ್ತ ನಗರದಿಂದ ಎಲ್ಲ ಇಲ್ಲಿಂದನೇ ಸಪ್ಲೈ ಆಗುತ್ತೆ ತಮಿಳ್ನಾಡಿಗೆ. ಬೆಂಗಳೂರಿಂದ ಹೋದರೆ ವೇಲೂರು ಮೇಲೆ ಹೋಗ್ತಾರೆ. ಮೈಸೂರು ನಗರ ಈ ಸರೌಂಡಿಂಗ್ ಎಲ್ಲ ಈ ಕಡೆಯಿಂದ ಹೋಗ್ತಾರೆ ನೋಡಿ. ಇವೆಲ್ಲ ಇಲ್ಲೇನು ಹೋಗ್ತಿದೆ ದೊಡ್ಡ ದೊಡ್ಡ ಲಾರಿಗಳೆಲ್ಲ ಅವೇ. ಇವಾಗ ನಾವು ಚೆಕ್ ಪೋಸ್ಟ್ಗೆ ಎಂಟ್ರಿ ಆಗಿದ್ದೀವಿ. ನಾವು ತಗೊಂಡಿದ್ವಲ್ಲ ಟಿಕೆಟು, ಅದನ್ನು ಇಲ್ಲಿ ತೋರಿಸ್ಬೇಕು.
ಸೊ ಎರಡೆರಡು ಸರಿ ತೊಗೋತಾ ಇದ್ದಾರೆ. ಇದು ಯಾವ ಥರ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಒಂದು ಸರಿ ಎಂಟ್ರಿ ಮಾಡಿಸ್ಕೊಂಡ್ರು, ಮತ್ತು ಇಲ್ಲೊಂದು ಸರಿ ಚೆಕ್ ಪೋಸ್ಟಲ್ಲಿ ಒಂದು ಸರಿ ಎಂಟ್ರಿ ಮಾಡಿಸ್ಕೊಂಡ್ರು ಸಿಗ್ತಾ ಇರುತ್ತೆ. ಸೊ ಕ್ಯಾಪ್ಚರ್ ಮಾಡೋಕ್ಕಾಗ್ತಾಯಿಲ್ಲ ವೀಡಿಯೋದಲ್ಲಿ. ನೀವು ನೋಡ್ತಾ ಇದ್ದೀರಲ್ಲ ಜಿಂಕೆಗಳು, ಜಿಂಕೆ ನೋಡಬೇಕು ಅಂತ ಇದ್ರಲ್ಲ, ಇಲ್ಲೇ ನೋಡಿ ಜಿಂಕೆಗಳ ಏರಿಯಾ ಇದು. ಅಲ್ಲಿ ಗಿಡ್ಸ್ ಒಂದು ಇಲ್ಲಿ ನಿಂತ್ಕೊಂಡಿದೆ ನೋಡಿ, ಫುಲ್ ಎಲ್ಲ ಅಲ್ಲಿ ಒಳಗಡೆ ಇದೆ ನೋಡಿ. ಇದೆಲ್ಲ ಫುಲ್ಲು ಜಿಂಕೆ ಏರಿಯಾ. ಇದು ಬೋರ್ಡ್ ಹಾಕಿದ್ದಾರೆ ಜಿಂಕೆ ಏರಿಯಾ ಅಂತ. ಇದು ಫುಲ್ ಫಾರೆಸ್ಟ್ ಏರಿಯಾ. ಸೊ ಬೇರೆ ಪ್ರಾಣಿಗಳು ನೋಡೋಕೆ ಸಿಗಲ್ಲ ಬೆಳಗ್ಗೆ ಹೊತ್ತು, ಜಿಂಕೆ ಮಾತ್ರ. ಬೆಳಗ್ಗೆ ಬೇರೆ ಪ್ರಾಣಿಗಳು ನೋಡೋಕೆ ಸಿಗಬೇಕು ಅಂದರೆ ನಿಮಗೆ ಸಾಯಂಕಾಲದ ಹೊತ್ತು ಮಾತ್ರ. ವೆಹಿಕಲ್ಸ್ ಎಲ್ಲ ತಮಿಳ್ನಾಡಿಂದ ಅನ್ಲೋಡ್ ಆಗಿ ರಿಟರ್ನ್ ಆಗ್ತಿರೋವು. ನೈಟ್ ಹೊತ್ತು ಟ್ರಾವೆಲ್ ಮಾಡೋಕ್ಕೆ ಬಿಡಲ್ಲ, ಗೇಟ್ ಎಲ್ಲ ಬಂದ್ ಮಾಡ್ತಾರೆ. ಬೆಳಗ್ಗೆ ಓಪನ್ ಮಾಡಿದ್ಮೇಲೆ ಆ ಕಡೆಯಿಂದ ಈ ಕಡೆಯಿಂದ ಟ್ರಾವೆಲ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾವು ಬೆಳಗ್ಗೆ ಟೈಮ್ ಹೊರಡ್ತಾ ಇದ್ದೀವಿ. ನೀವೇನು ನೋಡ್ತಿದ್ದೀರಾ, ಈ ಫಾರೆಸ್ಟ್ ಏರಿಯಾ ಎಲ್ಲ ಮುಗಿದ್ಮೇಲೆ ಡಿಂಬಮ್ ಸಿಗುತ್ತೆ, ಸುತ್ಕೊಂಡು ಹೋಗ್ಬೇಕು. ಅಲ್ಲಿ ವ್ಯೂ ಮಾತ್ರ ಸೂಪರ್ ಆಗಿರುತ್ತೆ. ದಿಂಬಮ್ ಸುತ್ತು ಇವಾಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇವಾಗ ದಿಂಬಮ್ ಸುತ್ತನ ಸ್ಟಾರ್ಟಿಂಗಲ್ಲಿ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಮಾತ್ರ ಫುಲ್ಲು ಕೇರ್ಫುಲ್ಲಾಗಿ ಹೋಗ್ಬೇಕು. ಟರ್ನಿಂಗಲ್ಲೆಲ್ಲ ಸಿಕ್ಕಾಬಟ್ಟೆ ಸ್ಪೀಡಾಗಿ ನುಗ್ಬಿಡ್ತಾರೆ ಲಾರಿಯವರು ಇವರೆಲ್ಲ. ನಾವು ನೋಡ್ಕೊಂಡು ಹೋಗಲಿಲ್ಲ ಅಂತಂದರೆ ಎಡವಟ್ಟಾಗುತ್ತೆ. ಏಕೆಂದರೆ ಟರ್ನಿಂಗ್ ಅನ್ನೋದು ಹತ್ತತ್ರನೇ ಇರುತ್ತೆ ಇಲ್ಲಿ. ಸೊ ಗೊತ್ತಾಗಲ್ಲ, ಸಡನ್ ಟರ್ನ್ ಇರೋದ್ರಿಂದ ಆದಷ್ಟು ನಿಧಾನಕ್ಕೆ ಹೋಗ್ಬೇಕು. ವ್ಯೂ ಹೆಂಗೆ ಕಾಣಿಸ್ತಾ ಇದೆ ಅಂತ ಆ ಕಡೆಗೆ. ಇಲ್ಲಿ ಗಿಡ ಎಲ್ಲ ಇದೆ. ಮುಂದೆ ಹೋಗ್ತಾ ತೋರಿಸ್ತೀನಿ ಬರ್ರಿ. ಇವಾಗ ಸ್ಟಾರ್ಟ್ ಆಗ್ತಿದೆ ನೋಡಿ. ಇವಾಗ ಘಾಟ್ ಇಳಿತಾ ಇದ್ದೀವಿ. ಈ ಥರ ಟರ್ನಿಂಗ್ಸಲ್ಲೆಲ್ಲ ಹುಷಾರಾಗಿ ಹೋಗ್ಬೇಕು. ನೋಡಿ ವ್ಯೂ ಹೆಂಗೆ ಕಾಣಿಸ್ತಿದೆ ಅಂತ. ಬಸ್ಸಲ್ಲಿ ಕೂತ್ಕೊಂಡ್ರೆ ಈ ವ್ಯೂ ಪಾಯಿಂಟ್ ಸೂಪರಾಗಿ ಕಾಣುತ್ತೆ. ಕಾರ್ ಅಲ್ವಾ, ಕುಳ್ಳಕ್ಕಿದೆ, ಅದಕ್ಕೆ ಕಾಣಲ್ಲ. ಸಖತ್ತಾಗಿರುತ್ತೆ ಮಾತ್ರ ದೂರದಿಂದ ನೋಡೋಕ್ಕೆ. ಇಲ್ಲಿ ಮಾತ್ರ ವ್ಯೂ ಎಲ್ಲ ಸೂಪರಾಗಿರುತ್ತೆ ನೋಡೋಕ್ಕೆ. ಏಕೆಂದರೆ ನಾವು ಇವಾಗ ಟಾಪಲ್ಲಿ ಇದ್ದೀವಿ ನೋಡಿ, ಎಷ್ಟು ಸಖತ್ತಾಗಿದೆ. ಸೊ ನಾನು ಮೊಬೈಲು ಹೊರಗಡೆ ಇಟ್ಟಾಗ ಯಾರಿಗೂ ಕೇಳಿಸಲ್ಲ, ಗಾಳಿ ಸೌಂಡ್ ಬರ್ತಾ ಇರುತ್ತೆ. ಫುಲ್ಲು ಗ್ರೀನ್ ಫಾರೆಸ್ಟ್. ಇಷ್ಟು ದೊಡ್ಡ ದೊಡ್ಡ ಬೆಟ್ಟ ಅಂತಂದರೆ ಇಲ್ಲಿ ಗಾಡಿನೂ ನಿಲ್ಸೋಂಗಿಲ್ಲ. ಫಾರೆಸ್ಟ್ ಆಫೀಸರ್ ನೋಡಿಕೊಂಡ್ರೆ ಫೈನ್ ಹಾಕ್ತಾರೆ. ಸೊ ವ್ಯೂನ ಎಂಜಾಯ್ ಮಾಡೋಕ್ಕಾಗಲ್ಲ. ಗಾಡೀಲಿ ಕೂತ್ಕೊಂಡೆ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಇದು ಮೊದಲನೇ ಸುತ್ತು. ಸೊ ಮೊದಲನೇ ಸುತ್ತು ಇಳಿತಾ ಇದ್ದೀವಿ ಇವಾಗ. ಸೊ ಇಲ್ಲೂ ಅಷ್ಟೇ ಕೇರ್ಫುಲ್ಲಾಗಿ ನೋಡ್ಕೊಂಡು ಗಾಡಿ ಓಡಿಸ್ಬೇಕು. ಸ್ವಲ್ಪ ಯಾಮಾರ್ತು ಅಂತಂದರೆ ಬೇರೆಯವ್ರಿಗೆ ಹೋಗಿ ಮುತ್ತು ಕೊಡಬೇಕಾಗುತ್ತೆ. ಇಲ್ಲಂತೂ ಸಿಕ್ಕಾಬಟ್ಟೆ ಹುಷಾರಾಗಿರ್ಬೇಕು. ನಾವು ಎಷ್ಟು ಹುಷಾರಾಗಿರ್ತೀವಿ ಅಷ್ಟು ಒಳ್ಳೆಯದು. ಫುಲ್ ಎಲ್ಲ ಜಾಮ್ ಆಗಿದೆ. ಅಲ್ಲಿ ಮುಂದೆ ಗಾಡಿ ಪಾಸ್ ಆಗ್ತಾ ಇಲ್ಲ, ಅದಕ್ಕೆ ಒಂದು ಸೈಡಲ್ಲಿ ನಿಂತ್ಕೊಂಡಿದ್ದೀವಿ. ಬರೋ ಗಾಡಿಗಳೆಲ್ಲ ಬರ್ತಾ ಇದೆ. ಇಲ್ಲಿ
ತಿರುಗಿಸ್ಬೇಕಾದ್ರೆ ಈ ಥರ ವೆಹಿಕಲ್ ಬಂದರೆ ಮಾತ್ರ ಸಿಕ್ಕಾಪಟ್ಟೆ ಕಷ್ಟ. ಟರ್ನಿಂಗ್ ಏನಿದೆ ಈ ದಿಂಬಮ್ಮು, ಇಲ್ಲಿ ಒನ್ ವೇ ಥರ ಹೋಗ್ಬೇಕಾಗುತ್ತೆ ದಿಂಬಮ್ಮಲ್ಲಿ. ನೋಡಿ, ಬರೋರೆಲ್ಲ ರೈಟಲ್ಲಿ ಬರ್ತಾರೆ, ಹೋಗೋರೆಲ್ಲ ರೈಟಲ್ಲಿ ಹೋಗ್ಬೇಕು. ಟರ್ನಿಂಗ್ ಆದಮೇಲೆ ಮತ್ತೆ ಲೆಫ್ಟಿಗೆ ಬರಬೇಕು. ಇದೊಂಥರ ವಿಚಿತ್ರ ಇದೆ, ಅದಕ್ಕೆ ಕನ್ಫ್ಯೂಸ್ ಆಗುತ್ತೆ ಹೊಸ್ದಾಗಿ ಬರೋರಿಗೆಲ್ಲ. ಸ್ವಲ್ಪ ನೋಡ್ಕೊಂಡು ಬನ್ನಿ. ನಾವು ಇವಾಗ ಒನ್ ವೇ ಹೆಂಗೆ ಹೋಗ್ತೀವಿ ಆ ಥರ ಹೋಗ್ಬೇಕಾಗುತ್ತೆ ಟರ್ನಿಂಗಲ್ಲಿ. ನೋಡಿ, ಈ ಥರ ಟರ್ನಿಂಗ್ ಇದೆಯಲ್ಲ, ಟರ್ನಿಂಗಲ್ಲಿ ಒನ್ ವೇ ಹೋಗ್ಬೇಕಾಗುತ್ತೆ. ಲೆಫ್ಟ್ ಟರ್ನಿಂಗು ರೈಟ್ ಟರ್ನಿಂಗ್ ಬಂದಾಗ ಒನ್ ವೇ ಥರ ಹೋಗ್ಬೇಕಾಗತ್ತೆ. ಲಾಂಗ್ ಟರ್ನ್ ಬಂತು ನೋಡಿ ಇವಾಗ. ಈ ಲಾಂಗ್ ಟರ್ನಲ್ಲಿ ಸಿಕ್ಕಾಬಟ್ಟೆ ಕನ್ಫ್ಯೂಸ್ ಆಗೋದು. ಟರ್ನ್ ಅಂದರೆ ಟರ್ನಿಂಗ್ ಹಂಗೇ ಟರ್ನಿಂಗ್ ಇರುತ್ತೆ. ವ್ಯೂ ಬೆಟ್ಟ ಎಲ್ಲ ಎಷ್ಟು ಸಖತ್ತಾಗಿದೆ, ಗ್ರೀನರಿ. ನಾವು ಹಂಗೆ ಇಳ್ಕೊಂಡು ಇನ್ನೇನು ಎಂಡಿಂಗ್ ಬಂದಿದ್ದೀವಿ. ಸೊ ಇದು ಇನ್ನೊಂದು ಸ್ವಲ್ಪ ದೂರ ಅಷ್ಟೇ ಮುಗ್ದೋಗುತ್ತೆ ದಿಂಬಮ್ಮೆಲ್ಲ. ಇಲ್ಲಿಂದ ಸೀದಾ ಕೆಳಗಡೆ ನೋಡ್ಬೋದು. ಈ ಲಾರಿಗಳು ಬಂದ್ರೇನೆ ತುಂಬಾ ಹಿಂಸೆ ಗಾಡಿ ಓಡಿಸೋಕೆ. ನೋಡಿ, ಫುಲ್ಲು ಕೆಳಗಡೆ ನೋಡ್ಬೋದು. ಸೊ ಇವಾಗ ಇಳ್ಕೊಂಡು ಒಂದೊಂದಾಗಿ ಇಳ್ಕೊಂಡು ಹೋಗ್ತಾ ಇದೀವಿ ಸುತ್ತನ. ಆ ಕಡೆ ವ್ಯೂ ನೋಡಿ ಎಷ್ಟು ಸಖತ್ತಾಗೈತೆ. ಸೊ ಬಿಸಿಲಿರೋದ್ರಿಂದ ಕ್ಯಾಮ್ ಸ್ವಲ್ಪ ಕಾಣಲ್ಲ. ನಾವು ಬಸ್ಸಲ್ಲಿ ಕೂತ್ಕೊಂಡಾಗ ಈ ಥರ ಟರ್ನ್ ಮಾಡಿ ಆ ಕಡೆ ಸೈಡ್ಗೆ ಹೋಗುತ್ತಲ್ಲ, ಆವಾಗ ಆ ಕಡೆ ಕೆಳಗಡೆ ಹೆಂಗಿದೆ ಅಂತ ಕಾಣುತ್ತೆ. ಸೊ ಕಾರಲ್ಲಿ ಕೂತ್ಕೊಂಡ್ರೆ ಕಾಣಲ್ಲ, ಕಾರು ಅಷ್ಟೊಂದು ಹೈಟ್ ಇಲ್ವಲ್ಲ, ಅದಕ್ಕೆ. ಬಸ್ ಆಗಿದ್ದಿದ್ರೆ ಈ ಥರ ಟರ್ನ್ ಮಾಡಿದ ತಕ್ಷಣ ಆ ಕಡೆ ಸೈಡ್ಗೆ ಹೋಗ್ತೀವಲ್ಲ ಎಡ್ಜಿಗೆ, ಆವಾಗ ಆ ಕಡೆ ಕೆಳಗಡೆ ಹೆಂಗಿರುತ್ತೆ ವ್ಯೂ ಅಂತ ಸಖತ್ತಾಗಿ ಕಾಣ್ತಾ ಇರೋದು. ಕಾರು ಹೈಟ್ ಇಲ್ಲ ಅಂತೇಳಿ ಕಾಣ್ತಾ ಇಲ್ಲ. ಅಂತೂ ಇಂತೂ ನಾವು ಇವಾಗ ಬನ್ನಾರಿ ಎಂಟ್ರಿ ಆಗಿದ್ದೀವಿ. ದಿಂಬಮ್ ಘಾಟ್ ಎಲ್ಲ ಮುಗೀತು. ನೋಡಿ, ನೋಡ್ತಾ ಇದ್ದೀರಲ್ಲ, ಸೊ ಇದೇ ಬನ್ನಾರಿ ದೇವಸ್ಥಾನ. ಸೊ ಇವಾಗ ಇಲ್ಲಿ ನಿಲ್ಸಿ ಟಿಫನ್ ಮಾಡ್ಕೋಬೇಕು, ತಿಂಡಿ ಮಾಡೋಕ್ಕೆ ಟೈಮ್ ಆಗಿದೆ. ಬನ್ನಾರಿ ಬಿಟ್ಟು ಸತ್ತಿಗೆ ಹೋಗ್ತಾ ಇದ್ದೀವಿ. ಇದು ಸತ್ತಿ ರೋಡು. ಸೊ ಸತ್ತಿಯಿಂದ ಹೋಗ್ಬೇಕಾಗತ್ತೆ. ನಾವು ಕಟ್ ರೂಟಲ್ಲಿ ಹೋಗ್ಬೋದಿತ್ತು, ಅದು ಹೋದರೆ ಸ್ವಲ್ಪ ದೂರ ಆಗುತ್ತೆ ಅಂತ ಮೈನ್ ರೋಡಲ್ಲೇ ಹೋಗ್ತಾ ಇದ್ದೀವಿ. ಸೊ ಸತ್ತಿ ದಾಟಿ ಆಮೇಲೆ ಮುಂದಕ್ಕೆ ಹೋಗ್ಬೇಕು ಪಳನಿಗೆ. ಇವಾಗ ಸತ್ತಿ ಎಂಟ್ರಿಯಾಗಿ ಹೋಗ್ತಾ ಇದ್ದೀವಿ ತಮಿಳ್ನಾಡಲ್ಲಿ. ನೀವೇನು ನೋಡ್ತಾ ಇದ್ದೀರಿ ಇದೆಲ್ಲ
ತಮಿಳ್ನಾಡು ರೋಡು ಮತ್ತು ಈ ಕಡೆ ಗಾಡಿಗಳೆಲ್ಲ ಹಿಂಗಿರ್ತವೆ. ಇದು ಸತ್ತಿ ಸಿಟಿ ಒಳಗಡೆ ಹೋಗ್ತೇವೆ. ಆಟೋಗಳು ಎಲ್ಲೋ ಮತ್ತು ಬ್ಲ್ಯಾಕ್ ಇರುತ್ತೆ. ಇದು ಸತ್ತಿ ಬಸ್ ಸ್ಟಾಪ್ ಹತ್ರ. ಸೊ ಸತ್ತಿಗೆ ನಾನು ಸುಮಾರು ಒಂದು 4-5 ಸರಿ ಬಂದಿದ್ದೀನಿ. ಪ್ರತಿ ಬಾರಿ ಬಂದು ನೋಡೋಕ್ಕೂ ಏನಾರು ಒಂದು ಸ್ವಲ್ಪ ಚೇಂಜಸ್ ಇದ್ದೇ ಇರುತ್ತೆ, ಎಲ್ಲೇ ಆದರೂ ಅಷ್ಟೇ. ಇಲ್ಲಿ ರೋಡ್ಗಳು ಅಷ್ಟೇ ಅದೇ ಥರ ಸೂಪರಾಗಿ ನೀಟಾಗಿ ಮಾಡಿದ್ದಾರೆ. ಹೈವೇ ಅಂತೂ ಸಖತ್ತಾಗಿ ಮಾಡಿದ್ದಾರೆ ಇಲ್ಲಿ. ಸೊ ನಮ್ಗೆ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ರೋಡು ಸಖತ್ತಾಗಿ ಮಾಡಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಈ ರೋಡಲ್ಲಿ ಒಂದು ಹಳ್ಳಕ್ಕೆ ನೋಡೋಕೆ ಸಿಗ್ತಾ ಇಲ್ಲ, ಅಷ್ಟು ನೀಟಾಗಿ ಮಾಡಿದ್ದಾರೆ. ಚಾಪೆ ಹಾಸ್ಕೊಂಡು ಮನಿಕೋಗ್ಬಿಡ್ಬೋದು ಹಂಗೆ, ಅಷ್ಟು ಸಖತ್ತಾಗಿ ಮಾಡಿದ್ದಾರೆ. ಮನೆ ಇದ್ದಂಗೆ ಐತೆ ರೋಡು ನೀಟಾಗಿ. ಇವಾಗ ನಾಷ್ಟ ಮಾಡುವ ಸಮಯ. ಟಿಫನ್ಗೆ ಬಣ್ಣಾರಿಲೇ ನಿಲ್ಲಿಸ್ಬೇಕಿತ್ತು. ಸೊ ಅಲ್ಲೆಲ್ಲೂ ಜಾಗ ಇಲ್ಲ ಅಂತೇಳಿ ನಮ್ಮ ಅಣ್ಣ ಸ್ಪೀಡಾಗಿ ಬಂದಲ್ಲ, ಅದಕ್ಕೆ ಇಲ್ಲಿ ನಿಲ್ಸಿದ್ದೀವಿ. ವಾಟರ್ ಕ್ಯಾನಲ್ಲಿ ನೀರೆಲ್ಲ ಎತ್ಕೊಂಡಿದ್ದೀವಿ. ತಿಂಡಿನ ತಿಂತಾಯಿದ್ದೀವಿ. ಎಲ್ಲರೂ ತಿಂಡಿ ತಿಂತಾಯಿದ್ದಾರೆ. ನಮ್ಮಪ್ಪ ತಿಂದ್ಬಿಟ್ರು ಬೇಗ, ಇವರೇ ಇನ್ನೂ ತಿಂದಿಲ್ಲ. ಸೊ ಫ್ರೆಂಡ್ಸ್, ನಾವು ಇವಾಗ ಎಕ್ಸಾಕ್ಟಾಗಿ ಕಾಂಗೆಯ ಮೇಲಿದ್ದೀವಿ. ಸೊ ಗಾಯ್ಸ್, ನಾವು ಇವಾಗ ಟೀ ಕುಡಿಯೋಕ್ಕೆ ನಿಲ್ಸಿದ್ದೀವಿ. ಟೀ ಕುಡಿಯೋದು ಅಲ್ಲಿಂದ ಟ್ರಾವೆಲ್ ಮಾಡಿ ಸುಸ್ತಾಗಿತ್ತು, ಅದಕ್ಕೆ ಟೀ ಅಂಗಡಿ ಹತ್ರ ಹೋಗ್ತಾಯಿದ್ದೀವಿ ಟೀ ಕುಡಿಯೋಕ್ಕೆ. ಬೆಳಗ್ಗೆಯಿಂದ ಟ್ರಾವೆಲ್ ಮಾಡಿ 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 ಫೇಸ್ ಎಲ್ಲ ಒಂಥರ ಔಟೈತೆ. ಇಲ್ಲಿ ಬಿಸಿಲು ಜಾಸ್ತಿ, ಅದಕ್ಕೆ ಟೀ ಕುಡಿಯೋಕ್ಕೆ ನಿಲ್ಸಿದ್ದೀವಿ ತಮಿಳ್ನಾಡಲ್ಲಿ. ಟೀ ಮಾತ್ರ ಚೆನ್ನಾಗಿ ಮಾಡವ್ರೆ. ಟೀ ಎಲ್ಲ ಕುಡ್ದಾಯ್ತು. ಕುತ್ಕೊಂಡು ಕುಂಡಿ ಎಲ್ಲ ಉರಿ ಬಂದ್ಬಿಟ್ಟೈತೆ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಎದ್ಬಿಟ್ಟು ಓಡಾಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಲಾಂಗ್ ಇದೆ ಜರ್ನಿ, ಅದಕ್ಕೆ. ಆದರೂ ಲಾಂಗ್ ಟ್ರಾವೆಲ್ ಮಾಡೋದಂತಂದರೆ ಸಿಕ್ಕಾಪಟ್ಟೆ ರಿಸ್ಕು. ಅವಾಗ ಬ್ರೇಕ್ ತಗೊಳ್ಳೇಬೇಕು. ಟೀ ಎಲ್ಲ ಕುಡಿದು ಇವಾಗ ನಿಮ್ಮ ಪಯಣ ಮನೆ ಕಡೆ. ಸೊ ಗಾಯ್ಸ್, ನಾವು ಅಂತೂ ಇಂತೂ ಪಳನಿ ರೀಚ್ ಆದ್ವಿ. ಇವಾಗ ಗಾಡಿನ ಪಾರ್ಕ್ ಮಾಡಿ ಸ್ನಾನ ಮಾಡಿಕೊಂಡು ಹಂಗೆ ದೇವ್ರ ದರ್ಶನಕ್ಕೆ ಹೊರಡ್ಬೇಕು. ಇವಾಗ ಪಾರ್ಕಿಂಗ್ ಹುಡುಕ್ತಾ ಇದ್ದೀವಿ. ನೋಡಿ, ನಿಮಗೆ ಅಲ್ಲಿ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಸೊ ಅದ್ರ ಮೇಲ್ಗಡೆನೇ ದೇವಸ್ಥಾನ ಇರೋದು. ಸೊ ಅಲ್ಲಿಂದ ಹಂಗೆ ಮೆಟ್ಲತ್ಕೊಂಡು ಹೋಗ್ಬೇಕು. ಗೈಸ್, ಪಾರ್ಕಿಂಗ್ ಚಾರ್ಜು 70 ರೂಪಾಯಿ ಇಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ. ಎಲ್ಲೋದ್ರೂ ಟ್ಯಾಕ್ಸು. ಸೊ ಇಲ್ಲಂತೂ ಸಿಕ್ಕಾಬಟ್ಟೆ ರಶ್ ಇದ್ದಾರೆ. ಇವತ್ತು ಮಂಗಳವಾರ ಅಲ್ವಾ, ಅದಕ್ಕೆ ಪಾರ್ಕಿಂಗ್ ಫುಲ್ ಆಗೈತೆ. ಜಾಗ ಅಂತೂ ಇಲ್ಲವೇ ಇಲ್ಲ. ಮುಡಿ ಕೊಡೋ ಜಾಗದಲ್ಲೆಲ್ಲ ಬೈಕ್ಗಳೆಲ್ಲ ಹಾಕ್ಬಿಟ್ಟಿದ್ದಾರೆ. ಗಾಡಿ ಎಲ್ಲಿ ನಿಲ್ಸೋದಂತ ಗೊತ್ತಾಗ್ತಾ ಇಲ್ಲ. ಪಾರ್ಕಿಂಗ್ ಚಾರ್ಜ್ 70 ರೂಪಾಯಿ ತಗೊಂಡವ್ರೆ. ಇಲ್ಲಿ ನೋಡಿದ್ರೆ ಜಾಗನೇ ಇಲ್ಲ. ಇಲ್ಲಿ ಗಾಡಿನ ಪಾರ್ಕ್ ಮಾಡೋದೇ ದೊಡ್ಡ ಟ್ವಿಸ್ಟು. ಯಾಕೆಂದರೆ ನೀವು ನೋಡ್ತಾ ಇರ್ಬೋದಲ್ವಾ, ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಜನ ರಶ್ ಇದ್ದಾರೆ. ಆ ಕಡೆ ಈ ಕಡೆ ಪಾರ್ಕಿಂಗ್ ಜಾಗನೇ ಇಲ್ಲ. ಡಿಕ್ಕಿ ಓಪನ್ ಮಾಡಿ ಬಟ್ಟೆಗಳೆಲ್ಲ ತಗೊಳ್ರಿ. ನಮ್ಮ ಡಾರ್ಲಿಂಗ್ನ ಪಾರ್ಕ್ ಮಾಡಿ ಇವಾಗ ನಾವು ಹೊಂಟಿದ್ದೀವಿ ಸ್ನಾನದ ಕಡೆ.
ಇಲ್ಲಿ ಪಾರ್ಕಿಂಗು ತುಂಬಾ ಕಷ್ಟ, ಯಾಕೆಂದರೆ ಇಲ್ಲಿ ನೋಡ್ತಿದ್ದೀರಲ್ಲ ಬೈಕ್ಗಳೆಲ್ಲ ಸಿಕ್ಕಾಬಟ್ಟೆ ನಿಲ್ಲಿಸ್ಬಿಟ್ಟಿದ್ದಾರೆ. ಪಾರ್ಕಿಂಗ್ ಚಾರ್ಜ್ ತೊಗೊಂಡಿದ್ದಾರೆ. ಒಳಗಡೆ ಹೋಗಬೇಕು, ಗೇಟ್ ಇನ್ನೂ ಓಪನ್ ಮಾಡಿಲ್ಲ. ಟ್ಯಾಕ್ಸ್ ಮಾತ್ರ ತೊಗೊಂಡಿದ್ದಾರೆ 70 ರೂಪಾಯಿ. ಯಾವಾಗ ಓಪನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಪಾರ್ಕಿಂಗ್ ಮಾಡೋಕ್ಕೆ, ಏಕೆಂದರೆ ಇವಾಗ ಸಿಕ್ಕಾಬಟ್ಟೆ ರಶ್ ಇರೋದ್ರಿಂದ ಒಳಗಡೆ ಜನ ತುಂಬೋಗ್ತಾರೆ ಅಂತ ಪಾರ್ಕಿಂಗ್ನ ಓಪನ್ ಮಾಡಿಲ್ಲ. ಇನ್ನು ಜನ ಎಲ್ಲ ಖಾಲಿ ಆದಮೇಲೆ ಓಪನ್ ಮಾಡ್ತಾರೆ. ನಾವೆಲ್ಲರೂ ಹೊಂಟಿದ್ದೀವಿ ಇವಾಗ ಸ್ನಾನ ಮಾಡೋಕ್ಕೆ, ಯಾಕೆಂದರೆ ಸ್ನಾನ ಮಾಡಿಕೊಂಡು ಹೋಗ್ಬೇಕು. ಇವಾಗ ಫುಲ್ಲು ರಶ್ ಇದೆ ಸಿಕ್ಕಾಬಟ್ಟೆ. ಬೇಗ ಬೇಗ ಹೋದಷ್ಟು ಬೇಗ ದರ್ಶನ ಆಗುತ್ತೆ, ಇಲ್ಲ ಅಂದರೆ ಸಿಕ್ಕಾಬಟ್ಟೆ ರಶ್ ಇರುತ್ತಲ್ಲ, ಲೇಟ್ ಆಗಿಬಿಡುತ್ತೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಜನ ತುಂಬಿದ್ದಾರೆ ಅಂತ. ನೀವಿದ್ದೇನು ನೋಡ್ತಾ ಇದ್ದೀರಾ, ಇದು ಮುಡಿ ಕೊಡೋ ಜಾಗ. ಈಗ ಫುಲ್ ನೋಡ್ತಾ ಇದ್ದೀರಲ್ಲ, ಇದು ಇಲ್ಲಿ ಪಕ್ಕದಲ್ಲೇ ಮುಡಿ ಕೊಟ್ಕೊಂಡು ಇಲ್ಲಿ ಪಕ್ಕದಲ್ಲೇ ಸ್ನಾನ ಮಾಡೋದಿರುತ್ತೆ, ಅಲ್ಲೇ ಮಾಡ್ಕೋಬೇಕು. ಹಾಂ ಸ್ನಾನ ಎಲ್ಲ ಮಾಡಿ ಬ್ಯಾಗ್ಗಳು ಎತ್ಕೊಂಡು ಹೋಗ್ತಾಯಿದ್ದೀವಿ ಕಾರಲ್ಲಿ ಇಡೋಕ್ಕೆ. ಕಾರ್ ಪಾರ್ಕಿಂಗ್ ಅದೆಲ್ಲೆಲ್ಲಿ ನಿಲ್ಸೋರೋ ಗೊತ್ತಿಲ್ಲ. ದಿಕ್ಕಾಪಲ್ ದಿವಾಲಿ ಈ ರಸ್ಸಲ್ಲಿ ಸಿಕ್ಕಾಬಟ್ಟೆ ಬಿಸಿಲು. ತಣ್ಣೀರು ಸ್ನಾನ ಮಾಡಿದ್ರೂ ಬೇವ್ರಂತೂ ಕಿತ್ಕೊ ಬರ್ತೈತೆ. ಸೊ ಈ ರಸ್ಸಲ್ಲಿ ಈ ಬಿಸಿಲಲ್ಲಿ ಆಗೋದೇ ಇಲ್ಲ. ಸಿಕ್ಕಾಬಟ್ಟೆ ಗಾಡಿಗಳು, ರಸ್ಸು, ಜನ ಎಲ್ಲ. ಬಿಸಿಲಂತೂ ರಣ ಅಂತ ಹೊಡಿತೈತೆ. ಇವಾಗ ದರ್ಶನಕ್ಕೆ ಹೋಗ್ತಾಯಿದ್ದೀವಿ ನೋಡಿ. ಇದೇ ದೇವಸ್ಥಾನ ಒಳಗಡೆ. ನಾವು ಮೆಟ್ಲತ್ಕೊಂಡು ಮೇಲೆ ಹೋಗ್ಬೇಕಿತ್ತು, ಮೇಲೆ ಹೋಗಲಿಲ್ಲ. ಯಾಕೆಂತಂದರೆ ಕೆಳಗಡೆ ದರ್ಶನ ಮಾಡಿ ಆಮೇಲೆ ಮೇಲೆ ಹೋಗ್ತೀವಿ ಚಿನ್ನದ ತೇರು ಎಳ್ಸೋಕ್ಕೆ. ನೋಡ್ತಿದ್ದಲ್ಲ, ಇದು ದೇವಸ್ಥಾನದ ಎಂಟ್ರೆನ್ಸು. ದೇವ್ರಿಗೆ ತುಪ್ಪದ ದೀಪ ತಗೊಂಡು ಹೋಗ್ತಾಯಿದ್ದೀವಿ ಅಂಟಿಸೋಕ್ಕೆ. ತುಪ್ಪದ ದೀಪ ಅಂಟಿಸಿ ಆಮೇಲೆ ಒಳಗಡೆ ಹೋಗ್ತೀವಿ. ನೋಡ್ತಾ ಇದ್ದೀರಲ್ಲ, ಒಳಗಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಒಳಗಡೆ ಎಂಟ್ರೆನ್ಸ್ ಅಲ್ಲಿದೆ ನೋಡಿ. ಇಲ್ಲಂತೂ ವಿಡಿಯೋ ಮಾಡೋಕ್ಕೆ ಬಿಡ್ತಾರೆ ಬಿಡಲ್ಲ ಗೊತ್ತಿಲ್ಲ. ಒಳಗಡೆ ಹೋಗೋದು ಕದ್ದು ಮುಚ್ಚಿ ವಿಡಿಯೋ ಮಾಡ್ತಾಯಿದ್ದೀನಿ, ಪೊಲೀಸವ್ರು ಕಿತ್ಕೋತಾರೆ. ಸೊ ಹೂನೆಲ್ಲ ಹಾಕಿದ್ದಾರೆ. ದೇವಸ್ಥಾನದ ಒಳಗಡೆ ಇದ್ದೀವಿ. ಇದು ದೇವಸ್ಥಾನದ ಹಿಂದೆಗಡೆ. ಇಲ್ಲೆಲ್ಲ ವಿಡಿಯೋ ಮಾಡೋಂಗಿಲ್ಲ, ಆದರೂ ಮಾಡ್ತಾಯಿದ್ದೀನಿ. ದೇವಸ್ಥಾನದ ಒಳಗಡೆ ಕತ್ಲಿದೆ. ನೋಡಿ ಇಲ್ಲಿ ಎಲ್ಲ ದೇವರು ಲೈನ್ಗಿದೆ. ಒಳಗಡೆ ಬೀಗ ಹಾಕಿಟ್ಟಿದ್ದಾರೆ. ಇಲ್ಲೇ ಎಲ್ಲರೂ ತುಪ್ಪದ ದೀಪ ಹಚ್ಚೋದು. ಇಲ್ಲೆಲ್ಲ ಲೈನೇ ಕಚ್ಚಿದ್ದಾರೆ ನೋಡಿ. ಅಂತೂ ದರ್ಶನ ಮುಗಿಸ್ಕೊಂಡು ಇವಾಗ ಮೇಲ್ಗಡೆ ಹೋಗಬೇಕು, ಮೆಟ್ಲತ್ಕೊಂಡು. ಅದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಅವರೆಲ್ಲ ಓಡ್ತಾ ಇದ್ದಾರೆ, ಕಾಲು ಸುಡ್ತೈತೆ ತುಂಬ ಬಿಸಿಲು ಅಂತ. ಇಲ್ಲಂತೂ ಸಿಕ್ಕಾಬಟ್ಟೆ ಬಿಸಿಲೈತೆ. ಬಿಸಿಲಂದರೆ ಈ ಥರ ಬಿಸಿಲಲ್ಲ, ಸಿಕ್ಕಾಬಟ್ಟೆ ಬಿಸಿಲು. ಚಪ್ಪಲಿ ಬಿಟ್ಬಿಟ್ಟಂತೂ ನಡೆಯೋಕ್ಕಾಗಲ್ಲ. ದರ್ಶನ ಮಾಡ್ಕೊಂಬರ್ಬೇಕಾರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಷ್ಟೊಂದು ಒಳಗಡೆ, ಯಾಕೆಂದರೆ ಫುಲ್ ಸೆಕ್ಯೂರಿಟಿ ಟೈಟು. ಮೊಬೈಲ್ ಏನಾದ್ರು ನೋಡ್ಕೊಂಡ್ರೆ ಕಿತ್ತಿ ಮಡಿಕೋತಾರೆ. ವಿಡಿಯೋ ಡಿಲೀಟ್ ಮಾಡಿಸೇ ಮೊಬೈಲ್ ಕೊಡೋದು, ಇಲ್ಲಾಂದರೆ ದರ್ಶನ ಎಲ್ಲ ಆದಮೇಲೆ ಮೊಬೈಲ್ ಕೊಡ್ತಾರೆ. ಯಾಕೆಂದರೆ ಫುಲ್ ಸೆಕ್ಯೂರಿಟಿ ಟೈಟ್ ಇದೆ. ವೀಡಿಯೋ ಮಾಡೋಂಗಿಲ್ಲ, ಫೋಟೋ ತೆಗಿಯೋಂಗಿಲ್ಲ. ಆದರೂ ಮಧ್ಯದಲ್ಲಿ ಒಂದು ಫೋಟೋ ತೆಗೆದಿದ್ದೀನಿ. ಹೆಂಗೆ ಬಂದಿದೆ ಅಂತ ನನಗೆ ಗೊತ್ತಿಲ್ಲ, ನೋಡ್ಬೇಕು ಇವಾಗ. ದರ್ಶನ ಎಲ್ಲ ಆಯಿತು. ಇವಾಗ ನಾವು ದರ್ಶನಕ್ಕೆ ಮೇಲೆ ಹೋಗ್ಬೇಕಿತ್ತು, ಮೇಲೆ ಹೋಗಿಲ್ಲ. ನಾವು ಯಾವಾಗಲೂ ಬಂದ್ರೂ ಕೆಳಗಡೆ ದೇವಸ್ಥಾನ ಇದೆಯಲ್ಲ, ಸ್ನಾನ ಮಾಡ್ಕೊಂಡು ಇಲ್ಲೇ ದರ್ಶನ ಮಾಡ್ಕೋತೀವಿ. ಚಿನ್ನದ ತೇರು ಏನಾದರೂ ಎಳ್ಸ್ಬೇಕು ಅಂತಂದರೆ ಮೇಲ್ಗಡೆ ಟಿಕೆಟ್ ತೊಗೊಂಡು ಹೋಗೋದು ನಾವು. ಸೊ ಇವಾಗ ಗಾಡಿ ಪೂಜೆ ಮಾಡಿಸ್ಬೇಕಿತ್ತು, ಅದಕ್ಕೆ ಹೋಗ್ತಾಯಿದ್ದೀವಿ. ಗಾಡಿಗೆ ವೇಲಾಯುಧಂ ಚಿತ್ರ ಬರೆಸ್ತಾ ಇದ್ದೀವಿ.
ವೇಲಾಯುಧಂ ಮತ್ತು ನವಿಲ್ ಚಿತ್ರ ಬರೀತಾರೆ. ನೋಡಿ ಹಿಂದೆಗಡೆನೂ ಬರ್ತಾ ಇದ್ದೀವಿ, ಮುಂದೆಗಡೆನೂ ಬರ್ತಾ ಇದ್ದಾರೆ. ಗಾಡಿ ಮಾತ್ರ ಇವಾಗ ಸೂಪರಾಗಿ ಕಾಣುತ್ತೆ. ಎಲ್ಲ ಸುತ್ತ ಚಿತ್ರ ಬರ್ತಾ ಇದೆ. ವೇಲಾಯುಧಂ ಪಕ್ಕದಲ್ಲಿ ನವಿಲು. ನೋಡಿ 5 ನಿಮಿಷದಲ್ಲಿ ಎಷ್ಟು ನೀಟಾಗಿ ಬಿಡಿಸ್ಬಿಟ್ರು. ಬರ್ಸ್ಬಿಟ್ಟಿದ್ದೀವಿ ವೇಲಾಯುಧಂದು, ಚೆನ್ನಾಗಿ ಬರ್ತಾರೆ. ನಾವು ಗಾಡಿನ ಪಾರ್ಕ್ ಮಾಡಿ ಬಿಸಿಲಲ್ಲಿ ಮೆಟ್ಲತ್ತಕ್ಕಾಗಲ್ಲ ಅಂತ ರೋಪಲ್ಲಿ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಸೊ ಟಿಕೆಟು ಎಷ್ಟು ತಗೋತಾರೆ ಗೊತ್ತಿಲ್ಲ, ನೋಡಬೇಕು. ವ್ಯಾಂಡ ಸೊ ಟಿಕೆಟ್ ತಗೊಂಡು ರೋಪಲ್ಲಿ ಹೋಗ್ತಾಯಿದ್ದೀವಿ. ಇಲ್ಲಿಂದ ಸೀದಾ ಆ ಕಡೆ ನಂಗೆ ಸುತ್ಕೊಂಡು ಹೋಗ್ಬೇಕು ರೋಪಿಗೆ. ಇಲ್ಲಿಂದ ಸುತ್ಕೊಂಡು ಹೋಗ್ಬೇಕು ಹೊಳಿಕೆ. ಸೊ ಇಲ್ಲಿ ರೋಪ್ ಇದೆ. ರೋಪ್ ಟಿಕೆಟ್ ತೊಗೊಂಡು ಆಮೇಲೆ ಅಕ್ಕಿ ಮೂಟೆ ಇದೆಯಲ್ಲ, ಸೊ ಮೆಟ್ಲತ್ತಕ್ಕಾಗಲ್ಲ, ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಅದಕ್ಕೆ ರೋಪ್ ಟಿಕೆಟ್ ತಗೊಂಡು ರೋಪಲ್ಲಿ ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲೂ ಮುಡಿ ಕೊಡ್ತಾಯಿದ್ದಾರೆ, ಎಲ್ಲೆಲ್ಲೂ ಮುಡಿ ಕೊಡ್ತಾ ಇರ್ತಾರೆ ನೋಡಿ. ಸಿಕ್ಕಾಪಟ್ಟೆ ಇವತ್ತು ಬಿಸಿಲಿರೋದು, ಆ ಜನ ರಸ್ಸು ಮತ್ತು ದರ್ಶನ ಮಾಡ್ಬೇಕಾರೆ ವಿಡಿಯೋ ಅಂತೂ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಪೊಲೀಸೆಲ್ಲ ಇದ್ರಲ್ಲ, ಮೊಬೈಲೆಲ್ಲ ಕಿತ್ಕೊಂಡ್ಬಿಡ್ತಾರೆ ಅವರು. ಅದಕ್ಕೆ ನಮ್ಮಪ್ಪ ನಮ್ಮಣ್ಣ ಮುಂದೆ ಹೋಗ್ತಿದ್ದಾರೆ. ನಮ್ಮಪ್ಪ ಅಕ್ಕಿ ಮೂಟೆ ಎತ್ಕೊಂಡಿದೆ. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ರೋಪು. ಸೊ ಇದು ನೋಡ್ತಿದ್ದೀರಲ್ಲ, ಇದೇ ಎಂಟ್ರೆನ್ಸು. ಇಲ್ಲಿಂದ ಮೆಟ್ಲತ್ಕೊಂಡು ಹೋಗ್ಬೇಕು. ಸೊ ಅಲ್ಲಿ ಮೊಬೈಲ್ ಚೆಕ್ ಮಾಡ್ತಾರೆ, ಅದಕ್ಕೆ ಮುಚ್ಚಿಡ್ತಾ ಇದ್ದೀನಿ. ಸೊ ಗೈಸ್, ಅಂತೂ ಇಂತೂ ದರ್ಶನ ಎಲ್ಲ ಮುಗೀತು. ಇವಾಗ ಅಂಗಡಿ ಸಾಲಿಗೆ ಬಂದಿದ್ದೀವಿ. ನಮ್ಮ ಅಕ್ಕ ಏನೋ ತಗೋಬೇಕಂತೆ. ದೇವ್ರ ಮನೇಲಿ ಪೂಜೆ ಐಟಮ್ ತಗೋತಾ ಇದ್ದಾರೆ ಅಂಗಡಿಲಿ. ಒಂದು ಚೊಂಬು ತಗೊಂಡಿದ್ದಾರೆ, ಕಳ್ಸದ ಚೊಂಬು. ಸೊ ಪೂಜೆ ಚೊಂಬೆಲ್ಲ ತಗೊಂಡಾಯ್ತು, ಹೋಗ್ತಾಯಿದ್ದೀವಿ. ಸೊ ಮಿಸ್ಟೇಕ್ ಆಗಿದ್ದು ಏನಪ್ಪ ಅಂತಂದರೆ, ಮೇಲ್ಗಡೆ ಮೊಬೈಲ್ ತಗೊಂಡೋಗೋಕೆ ಬಿಡಲಿಲ್ಲ. ಫುಲ್ಲು ಸೆಕ್ಯೂರಿಟಿ ಚೆಕ್ ಅಂದರೆ ಸೆಕ್ಯೂರಿಟಿ ಚೆಕ್ಕು ಫುಲ್ಲು. ಮೇಲ್ಗಡೆ ಬಿಡಲೇ ಇಲ್ಲ ಮೊಬೈಲ್ ತಗೊಂಡೋಗೋಕ್ಕೆ. ನಮ್ಮ ಅಕ್ಕವರು ಚೊಂಬು ತಗೊಂಡಿದ್ದಕ್ಕೆ ಅವ್ರಿಗೆ ಸ್ಟಿಕ್ಕರ್ ಫ್ರೀ ಗಿಫ್ಟ್ ಕೊಟ್ಟವ್ರೆ. ಈ ಚೊಂಬಿಗೆ ಈ ಸ್ಟಿಕ್ಕರ್ ಫ್ರೀ ಗಿಫ್ಟು. ಒಂದು ಪೂಜೆ ತಟ್ಟೆಗೆ, ಇದಕ್ಕೆ ಈ ಥರ ದೊಡ್ಡ ತಟ್ಟೆಗೆ ಡಿಸೈನ್ ಇಲ್ಲ, ಪ್ಲೇನು 1900 ರೂಪಾಯಿ ಹೇಳಿದ್ರು. ಲಾಸ್ಟ್ಗೆ 1100 ರೂಪಾಯಿ ಮಾತಾಡಿ ಪ್ಯಾಕ್ ಮಾಡಿ ಕೊಡ್ತಾಯಿದ್ದಾರೆ. ಇವತ್ತು ನನಗೆ ತುಂಬ ದೊಡ್ಡ ಸೈಕ್ ಆಯಿತು. ಏನಪ್ಪ ಅಂತಂದರೆ, ಎಂಟ್ರೆನ್ಸಲ್ಲೇ ಮೇಲ್ಗಡೆ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಯೂಟ್ಯೂಬ್ ಬ್ಲಾಗಲ್ಲಿ ಹಾಕೋಣ ಅಂದ್ಕೊಂಡೆ. ಸೊ ಎಂಟ್ರೆನ್ಸಲ್ಲೇ ನನ್ನ ಮೊಬೈಲ್ನ ಇಟ್ಕೊಂಡ್ರು. ಸೊ ಚೆಕ್ ಮಾಡಿ, ಸೆಕ್ಯೂರಿಟಿ ಚೆಕ್ ಮಾಡಿ, ಮೊಬೈಲ್ ಆಚೆ ಇಡಬೇಕು, ಇಲ್ಲಾಂದರೆ ಒಳಗಡೆ ಬಿಡೋಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಮೊಬೈಲ್ನ ಆಚೆನೇ ಇಟ್ಟೋದೆ ಒಳಗಡೆ. ಸೊ ಬಿಡಲಿಲ್ಲ. ಎಲ್ಲ ಐಟಮ್ ಎಲ್ಲ ತೊಗೊಂಡಾಯ್ತು. ಇವಾಗ ಹೊರಡುವ ಸಮಯ. ನಾವಿವಾಗ ದೇವಸ್ಥಾನದಿಂದ ಸ್ಟ್ರೈಟ್ ಮುಂದೆ ಅಂಗಡಿ ಬೀದಿ ಇದೆಯಲ್ಲ, ಅಲ್ಲಿ ಹೋಗ್ತಾಯಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಐಟಮ್ ಎಲ್ಲ ತೊಗೊಂಡಾಯ್ತು. ನೀವೇನು ತೊಗೊಂಡಿದ್ದೀರಿ ಮೇಡಮ್? ಯಾವುದೋ ಪಾಪ ಆಟ ಆಡೋದು ತಗೊಂಡವ್ರೆ. ಸರಿ ಬಂದಿರೋದಕ್ಕಿಂತ ಈ ಸರಿ ಸಿಕ್ಕಾಪಟ್ಟೆ ಚೇಂಜ್ ಮಾಡಿಬಿಡ್ತಿದ್ದಾರೆ. ಯಾಕೆ ಅಂತಂದರೆ ವರ್ಷನೂ ಟೆಂಡರ್ಗೆ ಹೋಗಿ ಒಬ್ಬೊಬ್ಬರು ಟೆಂಡರ್ ತೊಗೋತಾ ಇರ್ತಾರೆ. ಸೊ ಅದರಿಂದ
ಎಲ್ಲ ರೂಲ್ಸು ರೆಗ್ಯುಲೇಷನ್ ಎಲ್ಲ ಚೇಂಜ್ ಆಗ್ತಿರುತ್ತೆ. ಸೊ ಹೋದ ಸರಿ ಮೊಬೈಲ್ ತೊಗೊಂಡೋಗಿ ಬಿಟ್ಟಿದ್ರು, ನಾನು ಅವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರಲಿಲ್ಲ. ಇವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, ರೂಲ್ಸ್ ಮಾಡಿಬಿಟ್ಟಿದ್ದಾರೆ, ಮೊಬೈಲು ಫೋನ್ ಏನು ತೊಗೊಂಡೋಗಂಗಿಲ್ಲ, ಕ್ಯಾಮ್ರಾ ಎಲ್ಲ ಅಂತ. ಸೊ ಅದಕ್ಕೆ ಮೇಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇದೇನಪ್ಪ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಅಂತಂದರೆ, ಇಲ್ಲಿ ಕೆಳಗಡೆ ದೇವಸ್ಥಾನ ಇದೆಯಲ್ಲ, ಇಲ್ಲಿಂದ ಬೆಟ್ಟದ ಮೇಲೆ ಇದೆಯಾ ದೇವಸ್ಥಾನ, ಅಲ್ಲಿಗೆ ನೀರು ತೊಗೊಂಡು ಹೋಗ್ತಾರೆ ದೇವ್ರನ್ನ ತೊಳೆಯೋದಕ್ಕೆ. ಆಮೇಲೆ ಚಿನ್ನದ ತೇರೆಲ್ಲ ಎಳ್ಸಿದ್ವಲ್ಲ, ಆ ವಿಡಿಯೋ ಮಾಡಿಲ್ಲ ನಾನು. ಸೊ ಮೇಲೆ ಚಿನ್ನದ ತೇರೆಲ್ಲ ಎಳ್ಸಿದ್ವಲ್ಲ, ಅಲ್ಲಿಗೆ ತೊಗೊಂಡೋಗಿ ಈ ನೀರನ್ನ ತೊಗೊಂಡೋಗಿ ಅಲ್ಲಿ ದೇವ್ರನ್ನ ತೊಳಿತಾರೆ. ಈ ನೀರನ್ನ ಮೇಲೆ ತೊಗೊಂಡೋದಾಗ 10 ಗಂಟೆ ಲಾಸ್ಟು, ಮೇಲೆ ಯಾರೂ ಇರೋಂಗಿಲ್ಲ. ಬೆಳಗಿನ ಜಾವ ಮಾತ್ರ ಬಿಡ್ತಾರೆ ದರ್ಶನಕ್ಕೆ, ದೇವರೆಲ್ಲ ತೊಳೆದು ಎಲ್ಲ ರೆಡಿ ಆದಮೇಲೆ. ಸೊ ಮೇಲ್ಗಡೆ ಯಾರನ್ನೂ ಬಿಡಲ್ಲ, ನಾವು ಕೂಡ ಹೋಗೋಕ್ಕಾಗಲ್ಲ, ದೇವ್ರ ತೊಳೆಯೋದನ್ನ ತೋರ್ಸೋದಕ್ಕಾಗಲ್ಲ. ಸೊ ಅದೂ ಕೂಡ ಇದರಲ್ಲಿ ಸ್ಕಿಪ್ ಆಗುತ್ತೆ. ಸೀದಾ ಒಳಗಡೆ ಹೋಗಿ ತಂದಿರೋ ನೀರನ್ನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಮತ್ತೆ ರಿಟರ್ನ್ ಬರ್ತಾರೆ. ನಾನು ಬೆಳಗ್ಗೆ ಒಳಗಡೆ ದರ್ಶನಕ್ಕೆ ಹೋದಾಗ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಹೊರಗಡೆಯಿಂದನೇ ಝೂಮ್ ಮಾಡ್ತೀನಿ ನೋಡಿ. ಇವಾಗ ಈಚೆಯಿಂದ ನೋಡಿದ್ರೆ ಒಳ್ಳೆ ಸ್ಟ್ರೈಟ್ಗೆ ಒಂದೇ ಡೈರೆಕ್ಷನಲ್ಲಿ ಎಷ್ಟು ಸೂಪರಾಗಿ ಕಾಣಿಸುತ್ತೆ ಅಂದರೆ, ಅದಕ್ಕೆ ಝೂಮ್ ಮಾಡಿ ನಾನು ಈಚೆಯಿಂದನೇ ತೋರಿಸಿದ್ನು, ಒಳಗಡೆ ಮೊಬೈಲ್ ಅಲ್ಲೋ ಇಲ್ಲ. ಸೊ ಇದು ನಾನು ಬೆಳಗ್ಗೆ ತೋರಿಸಿದ್ನಲ್ಲ ತುಪ್ಪದ ದೀಪ ಹಚ್ಚೋದು, ಬೆಳಗ್ಗೆ ಕಮ್ಮಿ ಇತ್ತು, ಇವಾಗ ನೋಡಿ ಎಷ್ಟೊಂದು ದೀಪಗಳು ಹಚ್ಬಿಟ್ಟವ್ರೆ. ನೀರು ತಗೊಂಡೋಗಿ ಆ ನೀರನ್ನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ, ಕಾವಡಿನ ಹೆಗಲ ಮೇಲೆ ಎತ್ಕೊಂಡು ಈಚೆ ತೊಗೊಂಬರ್ತಾರೆ. ನೀರನ್ನು ಸಹ ಈಚೆ ತೊಗೊಂಬಂದು ಡ್ಯಾನ್ಸ್ ಮಾಡ್ಕೊಂಡು ತೊಗೊಂಡೋಗ್ತಾರೆ. ಇಲ್ಲಿ ಸುಮಾರು ಹೊತ್ತು ಡ್ಯಾನ್ಸ್ ಮಾಡ್ತಾರೆ, ಸ್ಟೆಪ್ ಹಾಕ್ತಾರೆ. ನಾನು ಇಷ್ಟು ವರ್ಷ ಬಂದಿದ್ದೀನಿ, ನನಗೆ ಸಾಯಂಕಾಲ ಟೈಮು ಇವತ್ತೇ ಫಸ್ಟು ಇದು ಸಿಕ್ಕಿರೋದು, ನನ್ನ ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾವಡಿ ಎತ್ಕೊಂಡು ಕುಣಿತಾಯಿದ್ರಲ್ಲ, ನಾನು ಪ್ರತಿ ವರ್ಷ ಬಂದ್ರೂ ಮಿಸ್ ಮಾಡ್ಕೊತಿದ್ದೆ. ಸೊ ಈ ವರ್ಷ ನನಗೆ ನೋಡೋಕ್ಕೆ ಸಿಕ್ಕಿದೆ, ನನ್ನ ಭಾಗ್ಯ ಅದು. ನೀವು ನೋಡಿ ಎಂಜಾಯ್ ಮಾಡಿ. ಸ್ಟೆಪ್ಪು ಹೆಂಗಾಗ್ತಾರೆ ಅಂತಂದರೆ ನಿಜವಾಗ್ಲೂ ಮೈ ಜುಮ್ ಅಂದ್ಬಿಡುತ್ತೆ. ಯಾಕೆಂತಂದರೆ ನಾನು ಎದುರುಗಡೆ ನಿಂತಿದ್ದೀನಲ್ಲ, ಮೊಬೈಲಲ್ಲಿ ನೋಡೋಕ್ಕೂ ಎದುರುಗಡೆ ನಾನು ಫೀಲ್ ಮಾಡೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಇದೆ. ಯಾಕೆ ಅಂತಂದರೆ ನಾನು ಫಸ್ಟ್ ಟೈಮ್ ಇದು ನೋಡ್ತಾ ಇರೋದು, ಇಷ್ಟು ವರ್ಷ ಬಂದಿದ್ರು ಇದೇ ಫಸ್ಟು ನಾನು ಈ ಥರ ನೋಡ್ತಾ ಇರೋದು ಸಾಯಂಕಾಲ ಟೈಮು. ಬೇರೆ ಟೈಮೆಲ್ಲ ಬಂದಾಗ ಟೈಮ್ ಇರ್ತಿರಲಿಲ್ಲ ನನಗೆ, ಬೇಗ ಬೇಗ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ಬಿಡ್ತಾಯಿದ್ವಿ. ಇವತ್ತು ಲೇಟಾಗಿ ಬಂದಿದ್ದಕ್ಕೆ ಈ ದೃಶ್ಯ ನಮಗೆ ನೋಡೋಕ್ಕೆ ಸಿಗ್ತಾಯಿದೆ.
ಸೊ ಇದು ದೇವರ ದಶ ಅವತಾರ. ತಮಿಳ್ನಾಡಲ್ಲಿ ಎಲ್ಲಿ ಹುಡುಕಿದ್ರು ವೆಜ್ ಹೋಟೆಲ್ ಸಿಗುತ್ತೆ. ವೆಜ್ ಹೋಟೆಲ್ ಸಿಕ್ಕಿದ್ರೂ ಪರೋಟ ಚಪಾತಿ ಇದು ಮಾತ್ರ ಇದೇ ಜಾಸ್ತಿ ಇಲ್ಲಿ, ಪರೋಟ ದಾಲು ಚಪಾತಿ ಎಲ್ಲ. ಬನ್ನಿ ಕೂತ್ಕೊಳ್ಳಿ. ನನಗೆ ದೊಡ್ಡ ಮಿಸ್ಟೇಕ್ ಆದರೂ ಒಂಥರ ಖುಷಿ ಆಯಿತು. ಯಾಕಪ್ಪ ಅಂತಂದರೆ ಮೇಲೆಲ್ಲ ಹೋಗಿ ವೀಡಿಯೋ ಮಾಡಿಲ್ಲ ಅಂತಂದ್ರೂ ಕೆಳಗಡೆ ಮಾತ್ರ ಸಾಯಂಕಾಲ ಬರ್ಬೇಕಾದ್ರೆ ಸಖತ್ತಾಗಿ ವೀಡಿಯೋ ಮಾಡಿದ್ವಿ. ಕೆಳಗಡೆ ಆದರೂ ಚೆನ್ನಾಗಿ ದರ್ಶನ ಆಯಿತು, ಅದೇ ಸಾಕು. ನೆಕ್ಸ್ಟ್ ಟೈಮ್ ಹೋದಾಗ ಪರ್ಮಿಷನ್ ತೊಗೊಂಡಾದ್ರೂ ವೀಡಿಯೋ ಮಾಡ್ತೀನಿ. ಉದ್ದಕ್ಕಿರೋ ಪ್ಲೈನ್ ದೋಸೆನ ಮುರಿದ್ಬಿಟ್ಟು ಕಟ್ ಮಾಡಿಬಿಟ್ಟವ್ರೆ. ಪ್ಲೈನ್ ದೋಸೆಗೆ ಸಾಗುನ ಸಾಂಬಾರು ಏನದು? ಸಾಂಬಾರು ಚಟ್ನಿ ಪ್ಲೈನ್ ದೋಸೆಗೆ. ಸಾಗು ಸಾಂಬಾರು ಚಟ್ನಿ ಮೂರೂ ಹಾಕ್ತವ್ರೆ. ದೋಸೆ ಏನೋ ಬೇಗ ರೆಡಿ ಆಗೋಯ್ತು. ಆನಿಯನ್ ಲೇಟ್ ಆಗುತ್ತೆ, ರೋಸ್ಟ್ ಮಾಡಬೇಕು. ಅದು 3 ದೋಸೆ. ಲಾಸ್ಟಲ್ಲಿ ಮೇಲ್ಗಡೆ ಮೊಬೈಲ್ ತೊಗೊಂಡೋಗೋಕೆ ಬಿಡಲಿಲ್ಲ. ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ. ಸೊ ಮೇಲ್ಗಡೆಗಿನ್ನ ಕೆಳಗಡೆನೇ ಚೆನ್ನಾಗಿ ವೀಡಿಯೋ ಮಾಡಿದೆ ಲಾಸ್ಟಲ್ಲಿ ಬರಬೇಕಾದ್ರೆ. ಸೊ ಕೆಳಗಡೆನೇ ಚೆನ್ನಾಗಿ ದರ್ಶನ ಆಯಿತು. ಸೊ ಸೂಪರಾಗಿತ್ತು ಕೆಳಗಡೆ ಮಾತ್ರ ನೋಡೋಕ್ಕೆ. ನಾನು ಅಂದ್ಕೊಂಡಿದ್ದೆ ಸೊ ಮಿಸ್ ಮಾಡ್ಕೊಂಡಲ್ಲ, ಮೊಬೈಲ್ ತೊಗೊಂಡೋಗಿ ಬಿಡಲಿಲ್ವಲ್ಲ ಅಂತ. ಮೇಲ್ಗಡೆ ಬಿಡಲಿಲ್ಲ ಅಂದ್ರೇನು, ಕೆಳಗಡೆ ಮಾತ್ರ ಸೂಪರಾಗಿ ದರ್ಶನ ಆಯಿತು. ಮೇಲ್ಗಡೆ ಯಾವಾಗಾದರೂ ನೋಡೋಣ, ಆದರೆ ನೆಕ್ಸ್ಟ್ ಟೈಮ್ ಬಂದಾಗ ಮೇಲ್ಗಡೆ ವೀಡಿಯೋ ಮಾಡ್ತೀನಿ. ನಾವು ಊಟ ಮಾಡಿಕೊಂಡು ಹೊರಟಿದ್ದೀವಿ ರಿಟರ್ನ್ ಕರ್ನಾಟಕದ ಹತ್ರ. ಇವಾಗ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ರಿಟರ್ನು ಬಣ್ಣಾರಿ ಹತ್ರ ಬಂದರೆ ಅಲ್ಲಿ ಗೇಟ್ ಕ್ಲೋಸ್ ಆಗಿರುತ್ತೆ. ಮಲ್ಕೊಂಡಿದ್ದು ಬೆಳಗ್ಗೆ ಎದ್ದು ಬರಬೇಕು. ಸೊ ಬೆಳಗ್ಗೆ ಹೆಂಗಿದ್ರು ಬಣ್ಣಾರಿ ಓಪನ್ ಆಗುತ್ತಲ್ಲ, ಹಂಗೆ ದರ್ಶನ ಮಾಡಿಕೊಂಡು ಸೀದಾ ಗೇಟ್ ಓಪನ್ ಆದ ತಕ್ಷಣ ಹೋಗ್ತಾ ಇರೋದೆ ನಗರದ ಕಡೆ. ನಾವು ಇವಾಗ ಬಣ್ಣಾರಿ ದೇವಸ್ಥಾನದಿಂದ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಗೇಟ್ ಓಪನ್ ಮಾಡಿರ್ತಾರೆ, ಸೀದಾ ಹೊರಡೋದೆ ಇವಾಗ ಬಣ್ಣಾರಿಲಿ ಹಾಲ್ಟ್ ಆಗಿದ್ದು ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಗೇಟ್ ಇವಾಗ ಓಪನ್ ಮಾಡ್ತಾ ಇದ್ದಾರೆ, ಫಾರೆಸ್ಟ್ ಗೇಟು. ಇವಾಗ ಮತ್ತೆ ಟಿಕೆಟ್ ಮೇಲ್ಕೋಬೇಕಾದ್ರೆ ಟಿಕೆಟ್ ತಗೊಂಡು ಮತ್ತೆ ಹೋಗ್ಬೇಕು ಈ ಕಡೆಯಿಂದ. ಇವಾಗ ಎಂಟ್ರಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಬಣ್ಣಾರಿಯಿಂದ.
ನಿನ್ನೆ ಹೋಗ್ಬೇಕಾದ್ರೆ ನಿಮಗೆ ತೋರಿಸಿದ್ನಲ್ಲ ಊರು, ಸೊ ಆ ಊರಲ್ಲಿ ಹೋಗ್ತಾಯಿದ್ದೀವಿ. ಇನ್ನೊಂದು 5 ಕಿಲೋಮೀಟ್ರ್ ಹೋದರೆ ನಮ್ಮೂರು ಸಿಗುತ್ತೆ. ನಾನು ನಿಮಗೆ ಹೋಗ್ಬೇಕಾದ್ರೆ ತೋರಿಸಿದ್ನಲ್ಲ ಹೆಣ್ಣೊಳ್ಳೆ ಮಹದೇಶ್ವರ ದೇವಸ್ಥಾನ ಅಂತ, ಸೊ ಅದೇ ಮತ್ತೆ ಅಲ್ಲೇ ಹೋಗ್ತಾಯಿದ್ದೀವಿ ನೋಡಿ. ಇವತ್ತು ಡೋರೆಲ್ಲ ಓಪನ್ ಮಾಡಿ ಪೂಜೆ ಮಾಡ್ತಾಯಿದ್ದಾರೆ. ಗಾಯ್ಸ್, ನಾವು ಅಂತೂ ನಮ್ಮೂರಿಗೆ ಬಂದು ತಲುಪಿದ್ದೀವಿ. ಕೆಲವೊಂದು ಜಾಗದಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಸೊ ಯಾಕೆಂದರೆ ಅಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇತ್ತು, ಸೊ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ರೂಲ್ಸ್ ಇದ್ದಾಗ ನಾವು ಫಾಲೋ ಮಾಡಲೇಬೇಕು. ಸೊ ಬೇಜಾರು ಮಾಡ್ಕೊಬೇಡಿ. ಈ ಬ್ಲಾಗ್ನ ನೋಡಿ ಎಂಜಾಯ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಂತೂ ನಮ್ಮ ಮನೆ ಬಂತು. ಟಾಟಾ, ಬಾಯ್ ಬಾಯ್.